ಕಮೆಂಟ್ ಸೆಕ್ಷನ್ ಓಪನ್ ಮಾಡಿದ್ರೆ ವಿಒ ನೋಟಿಫಿಕೇಶನ್ ಯಾವಾಗ, ವಿಒ ಕಾಲ್ ಫಾರ್ಮ್ ಯಾವಾಗ ಆಗುತ್ತೆ ಅಂತ ಎಲ್ರು ಕೇಳ್ತಿದ್ರಿ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ ಜೊತೆ ಮಾತಾಡೋಣ, ಈ ನೋಟಿಫಿಕೇಶನ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ನನಗೆ ಕೆಲವೊಂದಷ್ಟು ಡೌಟ್ಗಳಿದೆ. ಆ ಡೌಟ್ ಏನಂತ ಅಂದ್ರೆ ಫಸ್ಟ್ ನಿಮ್ ಮನ್ಸಲ್ಲಿ ಏನ್ ಓಡ್ತಿದೆ ಅಂತ ಹೇಳ್ತೀನಿ. ನೋಟಿಫಿಕೇಶನ್ ಆಗ್ಲಿ, ವಿಒ ನೋಟಿಫಿಕೇಶನ್ ಆಗ್ಲಿ, ಆಮೇಲೆ ಸೀರಿಯಸ್ ಆಗಿ ಕುತ್ಕೊಂಡು ಪ್ರಿಪೇರ್ ಆಗೋಣ ಅಂತ. ಓಕೆನಾ? ಸೊ ನನ್ ಮನ್ಸಿನ ಮಾತು ಏನಂತ ಅಂದ್ರೆ, ನೀವು ಸೀರಿಯಸ್ ಆಗಿರೋದು ನೋಟಿಫಿಕೇಶನ್ ಬಗ್ಗೆನಾ ಅಥವಾ ವಿಒ ಜಾಬ್ ಬಗ್ಗೆನಾ ಅಂತ. ಯಾಕಂತ ಅಂದ್ರೆ ಇವಾಗ ಕೆಎ ಬಗ್ಗೆ ನಮ್ಗಿಬ್ರಿಗೂ ಗೊತ್ತಿದೆ. ಏನಂತ? ಕೆಎ ಲಾಸ್ಟ್ ಟೈಮ್ 708 ನೋಟಿಫಿಕೇಶನ್ ಏನಾಯ್ತು ಅಂತ. ಕೆಎ 708 ಆಗತ್ತೆ ಅಂತ ಆಲ್ರೆಡಿ ಜಾನ್ವರಿಲೇನೆ ಅವರು ನೋಟಿಫೈ ಮಾಡಿದ್ರು. ನಮ್ಗೆ ಇಷ್ಟು ಪೋಸ್ಟ್ ಖಾಲಿ ಇದೆ, ನಾವು ನೋಟಿಫಿಕೇಶನ್ ಮಾಡ್ತೀವಿ ಅಂತ. ಹೌದು. ಬಟ್ ಇದು ನೋಟಿಫಿಕೇಶನ್ ಆಗಿದ್ದು ಯಾವಾಗ? ಅರೌಂಡ್ ಅಕ್ಟೋಬರ್ ಟೈಮಿಂಗ್ಸ್ ಅಲ್ಲಿ. ಮತ್ತೆ ಎಕ್ಸಾಮ್ಸ್ ಎಲ್ಲ ಯಾವಾಗ ಶುರು ಆಯ್ತು? ಡಿಸೆಂಬರ್ ಟೈಮಿಂಗ್ಸ್ ಅಲ್ಲಿ ಶುರು ಆಯ್ತು. ಜಾನ್ವರಿ, ಫೆಬ್ರವರಿಗೆ ಇವಾಗ ಎಂಡ್ ಆಗ್ತಿದೆ. ಇಲ್ಲಿ ನಮ್ಗೆ ಎಷ್ಟು ಟೈಮ್ ಸಿಕ್ತು? ಅರೌಂಡ್ 1-2 ಮಂತ್ಸ್ ಅಂತ ಹೇಳ್ಬೋದಾ? ಅಕ್ಟೋಬರ್ ಎಂಡಿಂಗ್ ಅರೌಂಡ್ ಅಲ್ಲಿ ಆಯ್ತು. ಸೊ ಡಿಸೆಂಬರ್ ಇಂದಾನೆ ಶುರು ಆಯ್ತು. ಅರೌಂಡ್ 1-2 ಮಂತ್ಸ್ ಸಿಕ್ತು ಅಂತ ಅನ್ಕೊಳ್ಳೋಣ. ಇವಾಗ ನೀವು ವಿಎಒ ಜಾಬ್ ನ ತಗೊಳ್ಳೇಬೇಕು ಅಂತ ಅಂದಾಗ ನಿಮ್ಗೆ ಸಿಲೆಬಸ್ ಬಗ್ಗೆ ಗೊತ್ತಿದೆ ಆಲ್ರೆಡಿ. ಜಿಕೆ ಇದೆ, ಕಮ್ಯುನಿಕೇಶನ್ ಇದೆ. ಪ್ರತಿಯೊಂದು ಕೂಡ ಓದ್ಲೇಬೇಕು. ನೀವು ಫುಲ್ ಟೈಮ್ ಕೊಟ್ರೇನೆ ಮಿನಿಮಮ್ 3-4 ಮಂತ್ಸ್ ಬೇಕು ಕವರ್ ಮಾಡ್ಲಿಕ್ಕೆ. ಅಂದ್ರೆ 8-10 ಅವರ್ಸ್ ನೀವು ಪ್ರಿಪೇರ್ ಆದ್ರೆ 3-4 ಮಂತ್ಸ್ ಬೇಕು. ಇನ್ನ ಯಾರ್ಯಾರು ಜಾಬ್ ಮಾಡ್ಕೊಂಡು ಓದ್ತಿದ್ರ ಅಥವಾ ಕಾಲೇಜ್ ಹೋಗ್ಕೊಂಡು ಪ್ರಿಪೇರ್ ಆಗ್ತಿದ್ರೆ ಅವ್ರಿಗೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಗೇ ಆಗತ್ತೆ. ಅದ್ರ ಜೊತೆಗೆ ಬರೀ ಸಿಲೆಬಸ್ ಕಂಪ್ಲೀಟ್ ಮಾಡಿದ್ರೆ ಆಯ್ತಾ? ಚಾಪ್ಟರ್ ವೈಸ್ ಕ್ವಶನ್ಸ್ ನೋಡ್ಬೇಕು. ಪ್ರಿವಿಯಸ್ ಇಯರ್ ಕ್ವಶನ್ಸ್ ನೋಡ್ಬೇಕು. ಕೆಎ ಯಾವ ತರ ಕ್ವಶನ್ಸ್ ಕೇಳ್ತಾನೆ. ಇವಾಗ ಆಲ್ರೆಡಿ ಪಿಎಸ್ಐ ಆಗಿರೋದಿರ್ಬೋದು, ಎಫ್ಡಿಎಸ್ಡಿ ಆಗಿರ್ಬೋದು, ಆ ಪ್ಯಾಟರ್ನ್ ಅನಲೈಸ್ ಮಾಡ್ಬೇಕು. ಇಷ್ಟೆಲ್ಲ ಕೆಲಸಗಳಿದೆ. ಇದೆಲ್ಲ ನಿಮಗೆ ಈ 2 ಮಂತ್ಸ್ ಅಲ್ಲಿ ಹೇಗಾಗುತ್ತೆ? ಕೆಎ ಸ್ಪೀಡ್ ಬಗ್ಗೆ ಗೊತ್ತಿದೆ ಅಲ್ವಾ? ಸೊ ಬೇಗ ನೋಟಿಫಿಕೇಶನ್ ಮಾಡ್ತಾರೆ. ಬೇಗ ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡ್ತಾರೆ. ಅಂಡ್ ಆಲ್ರೆಡಿ ಇವಾಗ ಏನ್ ಎಸ್ಡಿಎ ಬರ್ದಿದಾರೋ ಅವ್ರದ್ದು ತುಂಬಾ 1 ವೀಕ್ ಮೇಲ್ ಆಯ್ತು ಆಲ್ರೆಡಿ ಏನು ಮಾರ್ಕ್ಸ್ ಬಿಟ್ಟು. ಸೊ ಇಷ್ಟೆಲ್ಲ ಸ್ಪೀಡ್ ಇರ್ಬೇಕಾದ್ರೆ ಕೆಇಎ ವಿಎಒದು ಬಂತು ಅಂದಾಗ ಅದು ಕೂಡ ಹಾಗೆ ಆಗತ್ತೆ. ಸೊ ಯಾವಾಗ ಬೇಕಾದ್ರೂ ನೋಟಿಫಿಕೇಶನ್ ಆಗ್ಬೋದು. ಯಾಕೆ ಈ 500 ಪೋಸ್ಟ್? ನೆಕ್ಸ್ಟ್ ಟಾಪಿಕ್ ನಂದೇನಂತ ಅಂದ್ರೆ ಈ 500 ಪೋಸ್ಟೇ ಯಾಕೆ ಅಂತ. ಆಲ್ರೆಡಿ ಲಾಸ್ಟ್ ಟೈಮೇನೆ ಯಾವಾಗ ವಿಒ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಮಾಡಿದ್ರಲ್ವಾ, ಅವಾಗ್ಲೇ 1500 ವೇಕೆನ್ಸಿ ಇತ್ತು. ಅದ್ರಲ್ಲಿ 1000 ಪೋಸ್ಟ್ ನ ಫಿಲ್ ಮಾಡ್ಕೊಂಡು ಇನ್ನ 500 ಪೋಸ್ಟ್ ಪೆಂಡಿಂಗ್ ಇದೆ. ಅಂಡ್ ಲಾಸ್ಟ್ 1 ಮಂತ್ ಅಲ್ಲಿ ಆಲ್ರೆಡಿ ಅದು ನೋಟಿಸ್ ಆಗಿದೆ. ಏನಂತ? 500 ಪೋಸ್ಟ್ ನ ನೀವು ಫಿಲ್ ಮಾಡ್ಬೇಕು ಅಂತ. ಸೊ ಅದ್ರ ಅರ್ಥ ಏನು? ಇವಾಗ ಹೇಗಿದ್ರು ಕೆಎ, ಎಫ್ಡಿ, ಎಸ್ಡಿ ಮುಗೀತು. ನೆಕ್ಸ್ಟ್ ಅಪ್ಕಮಿಂಗ್ ನೋಟಿಫಿಕೇಶನ್ ಅದನ್ನ ತಗೊಳ್ಬೋದು. ತಗೊಂಡ್ರೆ ನಿಮ್ಗೆ ಎಷ್ಟು ಟೈಮ್ ಸಿಗುತ್ತೆ? ಅಂಡ್ ಮೋರ್ ಓವರ್ ಇನ್ನೊಂದ್ ಏನಂತ ಅಂದ್ರೆ, ನೀವು ಇವಾಗ ಆಲ್ರೆಡಿ ಯಾರು ಗವರ್ಮೆಂಟ್ ಜಾಬ್ ಅಲ್ಲಿ ಇದಾರೋ ಅವ್ರನ್ನ ಹೋಗಿ ಕೇಳಿ, ನೀವ್ ಯಾವಾಗ ಪ್ರಿಪೇರ್ ಆದ್ರಿ ಅಂತ. ನೋಟಿಫಿಕೇಶನ್ ಗಿಂತ ಮುಂಚೆ ಪ್ರಿಪೇರ್ ಆದ್ರ ಅಥವಾ ನೋಟಿಫಿಕೇಶನ್ ಆದ್ಮೇಲ ಅಂತ. 99.9% ಎಲ್ರು ಕೂಡ ನೋಟಿಫಿಕೇಶನ್ ಗಿಂತ ಮುಂಚೆನೆ ಪ್ರಿಪೇರ್ ಆಗಿರೋರೆ. ಎಲ್ಲೋ 0.1% ಮಾತ್ರ ಅದು ಲಕ್ಕಲ್ಲಿ ಆಗಿರುತ್ತೆ. ಯಾಕಂದ್ರೆ ಇದು ಎಂಸಿಕ್ಯೂ ಬೇಸ್ಡ್ ಇರೋದ್ರಿಂದ ಇದು ಲಕ್ ಅಂತಾನೆ ಹೇಳ್ಬೋದು. ಅದು 0.01% ಮಾತ್ರ. ಓಕೆನಾ? ಸೊ ನೀವಿವಾಗ ನೋಟಿಫಿಕೇಶನ್ ಆಗಿದಾದ್ಮೇಲೆ ನೋಟಿಫಿಕೇಶನ್ ಆಗೋದಂತೂ ಗ್ಯಾರಂಟಿ. ಅದು ಈಗ ನೋಟಿಫಿಕೇಶನ್ 3 ಮಂತ್ಸ್ ಅಲ್ಲಿ ಆದ್ರೂ ಆಗ್ಬೋದು, 4 ಮಂತ್ಸ್ ಅಲ್ಲಿ ಆದ್ರೂ ಆಗ್ಬೋದು, ಅಥವಾ ನಾಳೆನಾದ್ರೂ ಆಗ್ಬೋದು. ಯಾವ ಮೂಮೆಂಟ್ ಅಲ್ಲಿ ಬೇಕಾದ್ರೂ ಕೂಡ ಆಗ್ಬಹುದು. ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ನೀವೇನಾದ್ರೂ ವಿಒ 500 ಪೋಸ್ಟ್ ಅಲ್ಲಿ ಜಾಬ್ ನ ಸೆಕ್ಯೂರ್ ಮಾಡ್ಕೊಳ್ಬೇಕು ಅಂತಿದ್ರೆ ಈ ಕಾಂಪಿಟೇಷನ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಇವಾಗ ಕೆಎಸ್ ಗೆ ಪ್ರಿಪೇರ್ ಆಗ್ತಿರೋರು ಕೂಡ ವಿಒ ಅಟೆಂಪ್ಟ್ ಕೊಡ್ತಾರೆ. ಗ್ರೂಪ್ ಸಿ ಪ್ರಿಪೇರ್ ಆಗ್ತಿರೋರು ಕೂಡ ವಿಒ ಅಟೆಂಪ್ಟ್ ಕೊಡ್ತಾರೆ. ಅದ್ರ ಅರ್ಥ ಏನು? ಕಾಂಪಿಟೇಷನ್ ಜಾಸ್ತಿ ಇದೆ. ಸೊ ನೀವು ಕೂಡ ಆ ಲೆವೆಲ್‌ಗೆ ಪ್ರಿಪೇರ್ ಆಗ್ಲೇಬೇಕಾಗತ್ತೆ. ಸೊ ಇಷ್ಟೆಲ್ಲ ಇರ್ಬೇಕಾದ್ರೆ ಆ 2 ಮಂತ್ಸ್ ಅಲ್ಲಿ ನೀವ್ ಹೇಗ್ ಜಾಬ್ ತಗೊಳ್ಳಿಕ್ಕಾಗತ್ತೆ? ಅಂಡ್ ಇನ್ನೊಂದೇನಂದ್ರೆ ನೋಟಿಫಿಕೇಶನ್ ಆದ್ಮೇಲೆ ನೀವು ಕುತ್ಕೊಂಡು ರಿವಿಷನ್ ಮಾಡ್ಬೇಕೋ ಹೊರತು ನೋಟಿಫಿಕೇಶನ್ ಆದಾಗ ಹೊಸದಾಗಿ ಪ್ರಿಪೇರ್ ಆಗೋದಲ್ಲ. ಓಕೆನಾ? ಸೊ ನೀವು ಜಾಬ್ ತಗೊಳ್ಳೇಬೇಕು ಅಂತಿದ್ರೆ ಈಗ್ಲಿಂದ ಪ್ರಿಪರೇಷನ್ ಶುರು ಮಾಡಿ. ನಿಮಗೆ ಟೈಮ್ ಸಿಗ್ತಿದೆ ಅಂತ ಅಂದ್ರೆ ಅದು ಬೆನಿಫಿಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ನೋಟಿಫಿಕೇಶನ್ ಆಗೋದೇ ರೇರ್. ಇಟ್ ಈಸ್ ನಾಟ್ ಲೈಕ್ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಎವ್ರಿ ಇಯರ್ ಶೆಡ್ಯೂಲ್ ಆಗುತ್ತೆ. ಕರೆಕ್ಟ್ ಆಗಿ ಎಕ್ಸಾಮ್ ಡೇಟ್ ಅನೌನ್ಸ್ ಆಗುತ್ತೆ ಅಂತ. ಗೊತ್ತಿದೆ ಅಲ್ವಾ? ಸೊ ಅವಕಾಶ ಸಿಕ್ಕಾಗ ಅದನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಳ್ಬೇಕು. ಇವಾಗ 500 ಪೋಸ್ಟ್ ನೋಟಿಫಿಕೇಶನ್ ಆಗೋದಂತೂ ಗ್ಯಾರಂಟಿ. ಬಟ್ ಯಾವಾಗ ಆಗತ್ತೆ? ಗೊತ್ತಿಲ್ಲ. ಸೊ ನಿಮ್ ಕೆಲ್ಸ ಏನು? ನೀವು ಕುತ್ಕೊಂಡು ಪ್ರಿಪೇರ್ ಆಗೋದಷ್ಟು ನಿಮ್ ಕೆಲ್ಸ ಆಗಿರತ್ತೆ. ಆ ನೋಟಿಫಿಕೇಶನ್ ಸಿಕ್ಕಿದಾಗ ಎಲ್ರಿಗಿಂತ ಮುಂಚೆ ನೀವು ಇರ್ತೀರಾ. ಇವಾಗೇನಾದ್ರು ನೀವು ಪ್ರಿಪರೇಷನ್ ಶುರು ಮಾಡಿದ್ರೆ, ನೋಟಿಫಿಕೇಶನ್ ಆದ್ಮೇಲೆ ಶುರು ಆದ್ರೆ ಏನಾಗತ್ತೆ ಗೊತ್ತಾ? ಆವರೇಜ್ ಸ್ಕೋರ್ ಆಗತ್ತೆ. ಸಬ್ಜೆಕ್ಟ್ ನಾಲೆಡ್ಜ್ ಇರುತ್ತೆ. ಕಟ್ ಆಫ್ ವರ್ಗೂ ಬರಲ್ಲ. 100, 90 ಈ ತರ ಸ್ಕೋರ್ ಮಾಡಿರೋರು ಕೂಡ ಇದಾರೆ. ಆಲ್ರೆಡಿ ಇವಾಗ ಯಾರು ಕೆಇ, ಎಫ್ಡಿ, ಎಸ್ಡಿ ಸೀರಿಯಸ್ ಆಗಿ ತಗೊಂಡಿದ್ರು ಅವ್ರನ್ನ ಹೋಗಿ ಕೇಳಿ. ಸೊ ನೀವು ಪ್ರಿಪೇರ್ ಆಗ್ಬೇಕು ಅಂತಿದ್ರೆ ವಿಒಲಿ
ಕ್ಲಿಯರ್ ಆಗ್ಬೇಕು ಅಂತಿದ್ರೆ ದಯವಿಟ್ಟು ನಿಮ್ಮ ಪ್ರಿಪರೇಷನ್ ಈಗ್ಲೇನೆ ಶುರು ಮಾಡಿ. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಬೇಡ ಅಂತ ಹೇಳ್ತಾ, ಇನ್ನ ಯಾರ್ಯಾರು ನೋಟಿಫಿಕೇಶನ್ ಬಗ್ಗೆ ಕೇಳ್ತಿದೀರಾ, ಸೊ ಈ ವಿಡಿಯೋನ ಖಂಡಿತ ನೋಡಿ ಅಂತ ಹೇಳ್ತಾ, ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.